ವರಲಕ್ಷ್ಮಿ ಹಬ್ಬಕ್ಕೆ ಅತಿ ಮುಖ್ಯವಾದ ಪ್ರಸಾದ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಈಗ ಹೋಗಿ ನಾನು ಆಲ್ರೆಡಿ 2 ಕಪ್ಸ್ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಅದನ್ನ ಬಿಸಿಲಿಗೆ ಹಾಕಿ ಒಣಗಿಸ್ಕೊಂಡು ಎತ್ಕೊಬಂದು ರೆಡಿ ಮಾಡಿಟ್ಟಿದ್ದೀನಿ. ಈ ಪ್ಯಾನ್ ಸ್ವಲ್ಪ ಬಿಸಿಯಾಗಿ ಬಿಸಿಯಾಗಿರೋ ಪ್ಯಾನ್ ನಾವು ಗೋಧಿಯಿಂದ ನೀರಲ್ಲಿ ಚೆನ್ನಾಗಿ ತೊಳೆದು ಡ್ರೈ ಮಾಡಿದ್ದೀವಲ್ಲ ಅದನ್ನ ಇದರಲ್ಲಿ ಬಿಸಿಯಾಗಿರೋ ಪ್ಯಾನಲ್ಲಿ ಹಾಕಿ ಹುರಿಯೋಣ. ಆಹಾ, ಇಲ್ಲಿ ನೋಡಿ ಪಾಪ್ಕಾರ್ನ್ ಥರ ಪಟ ಅಂತ ಆರ್ತಿದೆ. ಈ ಬಿಸಿ ಪ್ಯಾನಲ್ಲಿ ನಾವು ಗೋಧಿನ ಹುರಿಸ್ತಿದ್ರೆ ಇದು ಪಾಪ್ಕಾರ್ನ್ ಥರ ಆರ್ತಿದ್ರೆ ನೋಡೋಕೆ ತುಂಬ ಚೆನ್ನಾಗಿದೆ. ಗೋಧಿನ ಚೆನ್ನಾಗಿ ಹುರಿದಿದ್ದೀವಲ್ಲ ಅದು ಸ್ವಲ್ಪ ಹೊತ್ತು ತಣ್ಣಗಾಗಲಿ. ಆ ಗೋಧಿ ತಣ್ಣಗಾಗೋ ಅಷ್ಟರಲ್ಲಿ ಈ ಬೆಲ್ಲನ ಕ್ಲೀನಾಗಿ ಸ್ಕ್ರಾಪ್ ಮಾಡೋಣ. ನೋಡಿ, ಈ ಬೆಲ್ಲನ ಕ್ಲೀನಾಗಿ ನಾವು ಸ್ಕ್ರಾಪ್ ಮಾಡ್ಕೊಂಡಿದ್ದೀವಿ. ಗೋಧಿ ತಣ್ಣಗಾಗಿದೆ. ಈಗ ಈ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡೋಣ. ಗೋಧಿನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಪೌಡ್ರ್ ಆಗಬೇಕು. ಸೊ ಈಗ ನಾವು 3 ಸ್ಪೂನು ತುಪ್ಪ ಹಾಕ್ಕೊತಿದ್ದೀವಿ. ಈ ತುಪ್ಪ ಹಂಗೆ ಸ್ವಲ್ಪ ಕರಗಲಿ ಬಿಡಿ. ತುಪ್ಪ ಚೆನ್ನಾಗಿ ಕರಗಿದೆಲ್ಲ, ನಾವು ಮೊದಲೇ ರೆಡಿ ಮಾಡಿ ಇಟ್ಟಿರೋ ಬೆಲ್ಲನ ಇದ್ರ ಒಳಗಡೆ ಹಾಕಿ ಮಿಕ್ಸ್ ಮಾಡೋಣ. ಈ ಬೆಲ್ಲ ಏನಿದೆ ಅದು ನಮಗೆ ಬಿಡಿ, ಈ ತುಪ್ಪದಲ್ಲಿ ಚೆನ್ನಾಗಿ ಕರಗಿ ಪಾಕ ಬರಲಿ. ನೋಡಿ, ಈ ಥರ ಪಾಕ ಚೆನ್ನಾಗಿ ಬರಬೇಕು. ಸೊ ಈಗ ನಾವು ಗೋಧಿನ ಪೌಡ್ರ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನ ಇದರಲ್ಲಿ ಹಾಕೋಣ. ನಾವು ಗೋಧಿ ಪೌಡ್ರನ್ನ ಈ ಪಾಕದಲ್ಲಿ ಹಾಕ್ತಾ ಇದ್ದಂಗೆ ನಾವು ಒಂದು ಕಡೆ ಇದನ್ನ ಮೂವ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಪೌಡ್ರ್ ಒಂದೇ ಕಡೆ ಬಿದ್ದು ಒಂಥರ ಉಂಡೆ ಥರ ಕಟ್ಬಿಡ್ತದೆ. ಇಲ್ಲಿ ನೋಡಿ, ಈ ಥರ ಬಿಸಿ ಇದ್ದಾಗೆ ನಾವು ಉಂಡೆ ಕಟ್ಟಬೇಕು. ನಾವು ಬೆಣ್ಣೆ ಮಿಕ್ಸ್ ಮಾಡಿದ್ವಲ್ಲ, ಸ್ಮೆಲ್ ಘಮ ಅಂತ ಬರ್ತಿದೆ. ನೋಡೋದಲ್ಲ, ವರಲಕ್ಷ್ಮಿ ಹಬ್ಬಕ್ಕೆ ಅತಿ ಮುಖ್ಯವಾದ ಪ್ರಸಾದ ಇದು. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದಿರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.